ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ, 20ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 30ನೇ ತಾರೀಕಿನಂದು ಬುಧಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಒಂದಷ್ಟು ಗಲಾಟೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಆದರೆ ಹೆದರಿಕೊಳ್ಳುವಂಥದ್ದು ಬೇಡ. ಈ ಗಲಾಟೆಗಳಿಂದ ನಿಮಗೆ ಒಂದಷ್ಟು ಒಳ್ಳೆಯ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಇದೇನಪ್ಪ ಈ ರೀತಿ ಹೇಳ್ತಾ ಇದ್ದಾರೆ, ಗಲಾಟೆಗಳು ಉಂಟಾಗುತ್ತೆ, ಆದರೆ ಗಲಾಟೆಗಳಿಂದ ಒಳ್ಳೆಯ ಫಲಗಳೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಅಲ್ವಾ? ನೋಡಿ, ಕೋಪ ಅಂತ ಹೇಳುವಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಎಲ್ಲ ಸಮಯದಲ್ಲೂ ಕೂಡ ನಾವು ನಗಾಡ್ತಾನೆ ಇದ್ದರೆ ಕೆಲಸ ಆಗೋದಿಲ್ಲ. ಕೆಲವೊಂದು ಸಮಯದಲ್ಲಿ ಕೋಪದ ಅವಶ್ಯಕತೆಯೂ ಇರುತ್ತೆ. ಕೋಪವನ್ನು ತೋರಿಸಿದ್ರೆ ಮಾತ್ರ ಕೆಲಸ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಂತ ಹೇಳಿ ಎಲ್ಲ ಸಮಯದಲ್ಲೂ ಕೂಡ ಕೋಪ ಮಾಡ್ಕೊಂಡಿದ್ರೆ ಆವಾಗಲೂ ಕೂಡ ನಡೆಯೋದಿಲ್ಲ. ಆದರೆ ಮನುಷ್ಯನಿಗೆ ಕೋಪದ ಅವಶ್ಯಕತೆ ಅಂತ ಹೇಳುವಂಥದ್ದು ಕೂಡ ಉಂಟು. ಕೆಲವೊಂದು ಸಲ ಒಂದು ಸ್ವಲ್ಪ ಜೋರಾಗಲೇಬೇಕಾಗತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿಗಳು ಅಂತ ಅಂದರೆ ಒಂದಷ್ಟು ಗಲಾಟೆಗಳು ಉಂಟಾಗುತ್ತೆ. ಒಂದಷ್ಟು ಜನ ಹಿತಶತ್ರುಗಳೆಲ್ಲ ನಿಮ್ಮಿಂದ ದೂರ ಆಗ್ತಾರೆ. ಇದು ನಿಮಗೆ ಒಳ್ಳೆಯ ಒಂದು ಫಲವೇ. ಗಲಾಟೆಗಳು ಉಂಟಾದರೂ ಕೂಡ ಅದರಿಂದ ನಿಮಗೆ ಒಳ್ಳೆಯ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಪದೇ ಪದೇ ಜ್ವರ ಬರುವಂಥದ್ದು, ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇರುತ್ತೆ. ಇನ್ನು ರವಿಗ್ರಹ ಮತ್ತು ಕೇತುಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ವಿಘ್ನಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನೋಡಿ, ರವಿಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದ್ದು ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಏನಾಗುತ್ತೆ ಹೇಳಿ, ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಇದು ಅರ್ಥ ಆಗ್ತಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಉಂಟಾಗಲ್ಲ. ಆದರೆ ರವಿಗ್ರಹ ಕೇತುವಿನ ಜೊತೆ ಸ್ಥಿತವಾಗಿರೋದ್ರಿಂದಾಗಿ ವಿದ್ಯೆಗಳಲ್ಲಿ ವಿಘ್ನ ಅಂದರೆ ಓದುವುದಕ್ಕೇನೋ ಒಂದು ಸ್ವಲ್ಪ ಆಲಸ್ಯ, ಈ ರೀತಿಯಾದಂತಹ ಒಂದು ಚೂರು ಪರಿಸ್ಥಿತಿಗಳು ಉಂಟಾಗುತ್ತೆ. ಆ ರೀತಿ ಮಾಡ್ಕೊಳ್ಬಾರ್ದು. ಮತ್ತು ಬುದ್ಧಿಶಕ್ತಿಯ ವಿಚಾರದಲ್ಲಿ ಏನೂ ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಇರುವುದಿಲ್ಲ. ಇನ್ನು ರವಿಗ್ರಹ ಪಂಚಮ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಅದು ಕೂಡ ಕೇತುವಿನ ಜೊತೆ ಸ್ಥಿತಿ ಇರೋದ್ರಿಂದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರಬಹುದು, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಇರಬಹುದು, ಅಥವಾ ಧಾರ್ಮಿಕ ಗ್ರಂಥಗಳ ಪಠಣೆಯನ್ನು ಮಾಡುವಂಥದ್ದು ಇರಬಹುದು. ಈ ರೀತಿಯಾಗಿ ಈ ಧಾರ್ಮಿಕ ವಿಷಯಗಳಲ್ಲಿ ನೀವು ಈ ಮಾಸದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳಿತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ಬುಧಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಕೃಷಿ ಕಾರ್ಯವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಕೃಷಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ, ಇವರಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದರೆ ಒಂದು ವಿಚಾರ ಏನು, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ನೋಡಿ, ಅದರಲ್ಲಿ ಏನಾದರೂ ವಿವಾದ ಎಲ್ಲ ಇದ್ದರೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ. ಪಿತ್ರಾರ್ಜಿತವಾದ ಆಸ್ತಿಯ ವಿಚಾರಕ್ಕೆ ಈ ಮಾಸ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಶುಕ್ರಗ್ರಹ ಮತ್ತು ಬೃಹಸ್ಪತಿ ಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಡ ಹುಟ್ಟಿದವರ ಒಂದು ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಒಂದು ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಅವರ ಜೊತೆ ಏನಾದರೂ ವೈಮನಸ್ಯಗಳೆಲ್ಲ ಈ ಹಿಂದೆ ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ರಾಹುಗ್ರಹ ಇದೆಯಲ್ಲ, ಅದು ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಉಂಟಾಗುವುದಕ್ಕೆ ಅವಕಾಶ ಇದೆ. ಶನಿಗ್ರಹ ಒಂದು ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ದುಂದು ವೆಚ್ಚಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವು ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗ್ತೀರಿ,
ಅದನ್ನು ತಗೊಳ್ತೀರಿ, ಆದರೆ ಅದಕ್ಕಿರುವಂಥ ಬೆಲೆಗಿಂತ ಒಂದು ಸ್ವಲ್ಪ ನಿಮಗೆ ಅವರು ಹೆಚ್ಚಿಗೆಗೆ ಅದನ್ನು ಮಾರಾಟ ಮಾಡಿರ್ತಾರೆ. ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದಾದ್ರೂ ವಸ್ತುವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು 4 ಜನರ ಹತ್ರ ವಿಚಾರ ಮಾಡಿ, ಈ ವಸ್ತುವಿಗೆ ಎಷ್ಟು ಬೆಲೆ ಇದೆ ಅಂತೆಲ್ಲ ನೋಡಿ ತೆಗೆದುಕೊಳ್ಬೇಕಾಗತ್ತೆ. ಆಯಿತಾ? ಇದೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಶುಕ್ರಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಸ್ತ್ರೀ ಸೌಖ್ಯಂ ಮಣಿಲಾಭಂಚ ಧೈರ್ಯಂ ತೇಜೋ ಯಶೋ ಬಲಂ ಸಂಗೀತ ಶ್ರವಣಂಚೈವ ಭಾರ್ಗವೇಚ ತೃತೀಯಕೆ ಅಂತ ಹೇಳಿರುವಂಥದ್ದು. ಒಂದಷ್ಟು ಲಾಭಗಳು ಅಂತ ಹೇಳುವಂಥದ್ದು ಉಂಟಾಗುತ್ತೆ, ಜೊತೆಗೆ ಧೈರ್ಯದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಯಶಃ ಒಂದು ಸ್ವಲ್ಪ ಕೀರ್ತಿಯ ಲಾಭ ಅಂತ ಹೇಳುವಂಥದ್ದು ಕೂಡ ನಿಮಗೆ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.